ಆಗಲೇ ಕೇಸ್ ತೊಗೊಂಡಿದ್ದಾರೆ. ಕೇಸ್ ತೊಗೊಂಡು ಅದಕ್ಕೆಲ್ಲ ಏನು ತನಿಖೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸತ್ಯಾಂಶ ಬೇರೆ ಬೇರೆ IT ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತದೆ. ಅದೆಲ್ಲ ಮೇಲ್ನೋಟಕ್ಕೆ 8-10 ಅಕೌಂಟ್ಸಿಗೆ ಹೋಗಿದೆ ಅಂತೇಳಿ ಮೇಲ್ನೋಟಕ್ಕೆ ಅಂತ ಹೇಳ್ತಿದ್ದಾರೆ. ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಈಗ ಸಚಿವರು ರಾಜೀನಾಮೆ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ. ತನಿಖೆ ಆಗೋ ತನಕ ತನಿಖೆ ಸತ್ಯಾಸತ್ಯ ಹೊರಗೆ ಬರುತ್ತೆ, ಅಲ್ಲಿ ತನಕ ರಾಜೀನಾಮೆ ಕೊಡಿ ಅಂತ. ಅಲ್ಲ, ಅದು ಸರಿ, ಅವರು ಕೇಳ್ತಾನೆ ಇರ್ತಾರೆ. ಒಂದೊಂದು ಘಟನೆ ಆದಾಗೂ ಒಂದೊಂದು ರಾಜೀನಾಮೆ ಕೇಳ್ತಾರೆ. ತನಿಖೆ ಆಗಲಿ, ತನಿಖೆಯಲ್ಲಿ ಅವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ತನಿಖೆಯಲ್ಲಿ ನೀವು ಗೊತ್ತಾಗುತ್ತೆ ಏನು ಆದೇಶ ಕೊಟ್ಟಿದ್ರು. ಒಂದು ವೇಳೆ ಕೊಟ್ಟಿದ್ದರೆ ಯಾವ ರೀತಿ ಹಣ ಅವರ ನಾಲೆಡ್ಜಿಂದ ಹಣ ಹೋಗಿದೆಯಾ ಅಥವಾ ಅವರೇನಾದರೂ ಸೂಚನೆ ಕೊಟ್ಟಿದ್ರು ಅದೆಲ್ಲ ನೋಡ್ತಾರೆ. ಇಲ್ಲ, ಸಚಿವರ ಮೌಖಿಕ ಸೂಚನೆ ಮೇರೆಗೆ ಅಂತ ಡೆತ್ ನೋಟಲ್ಲಿ ಬರೆದಿದ್ದಾರೆ. ಅದೇ ತನಿಖೆ ಆಗಬೇಕಲ್ಲ. ಅವ್ರು ಬರೆದಿರೋದು ನಿಜ, ಅವ್ರು ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಈಗ ಅದು ತನಿಖೆ ಆಗೋವರೆಗೂ ಅದು ಪ್ರೂಫ್ ಆಗೋದಿಲ್ಲ. ಹಿಂದೆ ಸಂತೋಷ್ ಪಾಟೀಲ್ ವಿಚಾರದಲ್ಲೂ ಇದೇ ಪ್ರಶ್ನೆ ಇದ್ದಾಗ ತನಿಖೆ ಆಗೋ ತನಕ ಈಶ್ವರಪ್ಪನವರು ರಾಜೀನಾಮೆ ಕೊಡಿ ಅಂತ ತಾವು ಹೋರಾಟ ಮಾಡಿದ್ರಿ. ಈಗ ಅದೇ ನಿಮಗೂ ಅಪ್ಲೈ ಆಗುತ್ತೆ. ನೇರವಾಗಿ ಅವ್ರ ಹೆಸರು ಹೇಳಿಲ್ಲಲ್ಲ, ಅಲ್ಲಿ ಹೇಳಿದ್ರು. ನೇರವಾಗಿ ಈಶ್ವರಪ್ಪನವ್ರ ಹೆಸರು ಹೇಳಿದ್ರು, ಇಲ್ಲಿ ನೇರವಾಗಿ ಹೆಸರು ಹೇಳಿಲ್ಲ. ಅದಕ್ಕೋಸ್ಕರ ಅದನ್ನು ತನಿಖೆಗೋಸ್ಕರ ಕಾಯಬೇಕಾಗುತ್ತೆ. ಸರ್, ಈಗ ಇದ್ರದ್ದು ಬೆಳ್ಳೂರು ಪ್ರಕರಣದ್ದು ಸರ್, ಒಬ್ಬರು ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ಅದೇನು ಕರ್ತವ್ಯ ಲೋಪನ ಏನು ಸರ್? ಯಾವ ಬೆಳ್ಳೂರು? ಇಲ್ಲಿ ಬೆಳ್ಳೂರು ಕ್ರಾಸ್ ಕರ್ತವ್ಯ ಲೋಪ ಇದ್ದಾಗ ಈಗ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದು ಯಾವ ರೀತಿ ಮಾಡ್ತಾರೆ? ಅವ್ರಿಗೇನು ನಿಗದಿತವಾದಂಥ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಕೆಲಸಗಳು ಮಾಡಲಿಲ್ಲ ಅಂತ ಅಂದಾಗ ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗಲಿ ಅಥವಾ ಬೇರೆ ಬೇರೆ ಎಫೆಕ್ಟ್ಗಳಾದಾಗ ಅವ್ರನ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ಮಾಡಿ ಡಿಪಾರ್ಟ್ಮೆಂಟಲ್ಲಿ ವಿಚಾರಣೆ ಮಾಡ್ತಾರೆ. ಆಮೇಲೆ ಈ ಥರ ದೊಡ್ಡ ಕೇಸ್ಗಳೇನಾದ್ರು ಇದ್ದಾಗ CIDಗಳು ಅಥವಾ ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾರೆ. ಮಾಡಿದಾದಮೇಲೆ ಗೊತ್ತಾಗುತ್ತೆ. ಆದಮೇಲೆ ಅವ್ರದ್ದೇನು ಪಾತ್ರ ಇಲ್ಲ ಅಂದರೆ ಸಸ್ಪೆನ್ಷನ್ ರಿವೋಕ್ ಮಾಡ್ತಾರೆ. ಅದು ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ. ಸರ್, ಪ್ರಜ್ವಲ್ ರೇವಣ್ಣ ಅವರು ಡೇಟ್ ಕೊಟ್ಟಿದ್ದಾರೆ ಸರ್, ಬರ್ತೀನಿ ಅಂತೇಳಿ. ಟಿಕೆಟ್ ಬುಕ್ ಆಗಿದೆ ಸರ್, ನಾಳೆ 12ವರೆಗೆ ಮಧ್ಯರಾತ್ರಿ ಬರ್ತಾರೆ. ಶುಕ್ರವಾರ ತಾತನ ಆಶೀರ್ವಾದ ತಗೊಳ್ಳೋ ತನಕ ಬಿಡ್ತಾರೆ ಸರ್ ಪೊಲೀಸರು? ಇಲ್ಲ, ಅವರು ಈಗಾಗಲೇ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು SITನವ್ರ ಕೆಲಸ ಅವ್ರಿಗೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಅಲ್ಲೇ ಮಾಡಬೇಕು, ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ. ಅದರಿಂದ ಅರೆಸ್ಟ್ ಮಾಡಲೇಬೇಕು. ಸರ್, SITಯಿಂದ ಕಾಂಗ್ರೆಸ್ ಕಾರ್ಯಕರ್ತರ ಇಬ್ಬರನ್ನ ಹಾಸನದಲ್ಲಿ ಬಂಧನ ಮಾಡಿದ್ದಾರೆ ಸರ್, ಪೆನ್ಡ್ರೈವ್ ಪ್ರಕರಣದಲ್ಲಿ. ಇಲ್ಲಿ ಕಾಂಗ್ರೆಸ್ಸು, ಜನತಾದಳ, BJP ಪ್ರಶ್ನೆಗಿನ್ನ ಹೆಚ್ಚಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅಂಥೇಳಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಈಗಾಗಲೇ 11-12 ಜನ ಅರೆಸ್ಟ್ ಮಾಡಿದ್ದಾರೆ. ಯಾರ್ಯಾರಿಗೆ ತನಿಖೆಯಲ್ಲಿ ಕಂಡು ಬರ್ತಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೆ ಎನ್ಕ್ವೈರಿ ಮಾಡ್ತಾರೆ. ಸರ್, ಇದು ಪರಿಷತ್ ಆಯ್ಕೆ ವಿಚಾರವಾಗಿ ತಮ್ಮ ಅಭಿಪ್ರಾಯ ಕೂಡ ಸಂಗ್ರಹ ಏನಾರು ಆಯ್ತಾ ಸರ್? CM ಅವರು ಕೂಡ ಭೇಟಿ ಮಾಡಿದ್ರಿ, DK ಶಿವಕುಮಾರ್ ಅವರು ಹೇಳಿದ್ದಾರೆ ತಮ್ಮ ಸಲಹೆ ಪಡಿತಾರೆ. ಏನು ಹೇಳಿದ್ದು ಅಂದರೆ ಹೇಳಿದರೆ ಅದನ್ನು ಯಾರು ತಪ್ಪಾಗಿ ಅರ್ಥೈಸಬೇಕಾದ ಅಗತ್ಯ ಇಲ್ಲ. ಒಂದು ಪ್ರಕ್ರಿಯೆ ಇದೆ, ಎಲ್ಲರನ್ನೂ ಕನ್ಸಲ್ಟ್ ಮಾಡಿ ಅಂತ ಹೇಳುವಂಥದ್ದು. ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ. ಅದರಲ್ಲೇನು ತಪ್ಪು ಅಂತ ಹೇಳಿ ಯಾರು ಕೂಡ ಹೇಳೋಕ್ಕಾಗಲ್ಲ. ಕನ್ಸಲ್ಟ್ ಮಾಡಿದರೆ ಏನಾಗುತ್ತೆ, ನಾವು ಹೇಳಿದ್ದೇ ಕೊಡಬೇಕು ಅಂತ ಯಾರು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಕ್ರೈಟೀರಿಯಾಗಳಿರುತ್ತೆ. ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ಯಾವ ಸಮುದಾಯ ಪಕ್ಷದ ಜೊತೆಯಲ್ಲಿ ನಿಂತಿದೆ, ಇದೆಲ್ಲ ಯೋಚನೆ ಮಾಡಿ ಮಾಡ್ತಾರೆ. ಅದು ಮಾಡಲಿ, ನಾನು ತೊಂದರೆ ಇಲ್ಲ. ಆದರೆ ಪಕ್ಷಕ್ಕೆ ಕೆಲಸ ಮಾಡಿ ಅನೇಕ ಜನಕ್ಕೆ ಅನುಭವ ಇರ್ತದೆ, ಅಂಥವರಿಗೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ. ಅದರಲ್ಲೇನು ತಪ್ಪೇನಿಲ್ಲ. ತಾವು ಯಾರು ಹೆಸರು ರೆಫರ್ ಮಾಡಿದ್ದಾರೆ? ಯಾರಿಗೆ? ಪರಿಷತ್ ಕೇಳೇ ಇಲ್ಲ ಅಂತ ಹೇಳಿದರೆ ರೆಫರ್ ಮಾಡೋದು. ಇಷ್ಟೆಲ್ಲ ಆದ್ಮೇಲೂ ಕೇಳಿಲ್ಲ ಸರ್? ಇನ್ನು ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿದ್ದಾರೆ. ಬೇರೆ ಬೇರೆ ನಮ್ಮದು ಬೇರೆ ಕೆಲಸ ಇದೆಯಲ್ಲ, ನಮ್ಮ ಇಲಾಖೆಯ ಕೆಲಸಗಳು ಸಾಕಷ್ಟು ಇದ್ದಾವೆ.